ಮುಂಗಾರು ಮಳೆ ರೈತರ ಬದುಕಿನ ಜೊತೆ ಆಟವಾಡ್ತಿದೆ ಅಂದ್ಕೊಂಡಂತಾಗಿದ್ರೆ ಇಷ್ಟೊತ್ತಿಗೆ ರಾಜ್ಯದಲ್ಲಿ ಮುಂಗಾರು ಅಬ್ಬರಿಸಬೇಕಿತ್ತು. ಆದರೆ ಕೆಲವೆಡೆ ದರ್ಶನ ಕೊಟ್ಟು ಮುಂಗಾರು ತಣ್ಣಗಾಗಿದೆ. ಇದರಿಂದಾಗಿ ಆತಂಕ ಮನೆ ಮಾಡಿದೆ. ಮಳೆಯನ್ನೇ ನಂಬಿಕೊಂಡಿದ್ದ ರೈತರೆಲ್ಲ ಕಂಗಾಲಾಗಿದ್ದಾರೆ. ಭೂಮಿ ಹೊಡೆದು ಮಟ್ಟಿ ಹದ ಮಾಡಿ ಎಲ್ಲ ಮಾಡಿ ತಯಾರು ಮಾಡಿಟ್ಟಿವಿ. ಮಳೆ ಹೋಗ್ಯದ. ಪಟ್ಟ ಮಳೆ ಆಗ್ಲಿಲ್ಲ ಅಂದ್ರೆ ಟೋಟಲ್ ಲಾಸ್ ಆಗ್ಬಿಟ್ಟು ರೈತರು ಎಲ್ಲಾ ಭಿಕ್ಷಾ ಬೇಡೋ ಪರಿಸ್ಥಿತಿ ಬರ್ದಿತ್ತಿದೆ. ಅಲೆಗಳ ಅಬ್ಬರವಿಲ್ಲ, ಮಳೆರಾಯನ ಮೊರೆತವಿಲ್ಲ. ಮೋಡ ಮರೆಯಾಗ್ತಿದೆ, ಗುಡುಗು ಮಿಂಚು ಕಣ್ಮರೆಯಾಗಿವೆ. ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿದ್ದ ರಾಜ್ಯದ ಜನರಿಗೆ ಈ ಬಾರಿ ಆಘಾತ ತಟ್ಟುತ್ತಿದೆ. ಲೆಕ್ಕಾಚಾರದಂತೆ ಇಷ್ಟೊತ್ತಿಗೆ 65 ಮಿಲಿಮೀಟರ್ನಷ್ಟು ಮಳೆ ಆಗ್ಬೇಕಿತ್ತು. ಮುಂಗಾರು ಪ್ರವೇಶಿಸಿ 2 ವಾರ ಕಳೆದ್ರೂ ಆಗಿರೋದು ಜಸ್ಟ್ 39.7 ಮಿಲಿಮೀಟರ್ನಷ್ಟು ಮಳೆ ಮಾತ್ರ. ಇದರಿಂದಾಗಿ ಈ ಬಾರಿ 40% ಮಳೆ ಕಡಿಮೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದರ ಬಿಸಿ ರಾಜ್ಯಕ್ಕೆ ತಟ್ಟಲಾರಂಭಿಸಿದೆ. ಕಾವೇರಿ ಕಣಿವೆಯಲ್ಲಿ ನಿರಾಸೆ ತಂದ ಮುಂಗಾರು, ಕೆಆರ್ಎಸ್ನಲ್ಲಿ ತಗ್ಗಿದ ನೀರು, ರೈತರ ಬೆಳೆಗಿಲ್ಲ ಜಲ. ಕಾವೇರಿ ಕೊಳ್ಳದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮುಂಗಾರು ಸುರಿದಿಲ್ಲ. ಇದರಿಂದಾಗಿ ಕೆಆರ್ಎಸ್ ಡ್ಯಾಂ ಬರಿದಾಗ್ತಿದೆ. ಸದ್ಯ ಡ್ಯಾಂನಲ್ಲಿ 10 ಟಿಎಂಸಿ ನೀರಿದೆ. ಈ ಪೈಕಿ 4 ಟಿಎಂಸಿ ಡೆಡ್ ಸ್ಟೋರೇಜ್ ಇದ್ದು ಉಳಿದ 6 ಟಿಎಂಸಿ ನೀರನ್ನ ಮಾತ್ರ ಬಳಸಬಹುದು. ಇದನ್ನೇ ಬೆಂಗಳೂರು, ಮಂಡ್ಯ, ಮೈಸೂರು ಜನರಿಗೆ ಕುಡಿಯಲು ಪೂರೈಸಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ಪ್ರತಿ ತಿಂಗಳಿಗೆ 2 ಟಿಎಂಸಿ ನೀರಿನ ಅವಶ್ಯಕತೆ ಇದ್ದು ಮುಂದಿನ 3 ತಿಂಗಳಿಗಾಗುವಷ್ಟು ಮಾತ್ರ ನೀರಿದೆ. ರೈತರ ಬೆಳೆಗಳಿಗೆ ನೀರು ಹರಿಸದಿರಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆ ಏನು ಬರಬೇಕಾಗಿತ್ತು, ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಸೊ ಆದರೂ ಕೂಡ ಕುಡಿಯೋ ನೀರು ನಮ್ಮದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ KRS ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 10 ಟಿಎಂಸಿ ನೀರಿನಲ್ಲಿ 4 ಟಿಎಂಸಿ ನೀರನ್ನು ಡೆಡ್ ಸ್ಟೋರೇಜನ್ನು ಕಳೆದರೆ ಉಳಿತಕ್ಕಂಥ 6 ಟಿಎಂಸಿ ನೀರನ್ನು ನಾವು ಓನ್ಲಿ ಕುಡಿಯೋ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಬೀದರ್ನಲ್ಲಿ ಮೊಳಕೆ ಕಟ್ಟದ ಬೀಜ. 15 ದಿನದ ಹಿಂದೆ ಸುರಿದ ಮಳೆಗೆ ಬೀದರ್ನ ಮಣ್ಣು ಒದ್ದೆಯಾಗಿತ್ತು. ಅದೇ ಖುಷಿಯಲ್ಲಿ ರೈತರು ಹತ್ತಿ, ತೊಗರಿ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳ ಬೀಜಗಳನ್ನ ಬಿತ್ತಿದ್ರು. ಆದ್ರೀಗ ಮಳೆ ಕಣ್ಮರೆಯಾಗಿದೆ. ಬಿತ್ತಿದ ಬೀಜವೆಲ್ಲ ನೀರಿಲ್ಲದೆ ಒಣಗ್ತಾ ಇದೆ. ವಾರದಿಂದ ಬಿಸಿಲಿನ ತಾಪಮಾನ 38 ಡಿಗ್ರಿಯಷ್ಟಾಗಿದೆ. ಜಿಲ್ಲೆಯಲ್ಲಿ ಈ ತನಕ ಜಸ್ಟ್ 25 ಮಿಲಿಮೀಟರ್ನಷ್ಟು ಮಾತ್ರ ಮಳೆಯಾಗಿದ್ದು ರೈತರಿಗೆ ದಿಕ್ಕೇ ತೋಚದಂತಾಗಿದೆ. ಸರ್, ಜೂನ್ ಮೊದಲನೇ ವಾರದಲ್ಲಿ ಸ್ವಲ್ಪ ಮಳೆ ಆಗಿತ್ತು. ಮಳೆ ಆದ ನಂತರ ನಾವು ಸ್ವಲ್ಪ ಎಲ್ಲ ಬಿತ್ತನೆ ಇದು ಹತ್ತಿ ಮತ್ತು ತೊಗರಿ ಎಲ್ಲ ಇದು ಮಾಡಿದ್ದೇವೆ ಸರ್, ಪ್ಲಾಂಟೇಶನು. ಈಗ ಮಳೆ ಬರ್ತಾ ಇಲ್ಲ. ಇನ್ನೊಂದು 4-5 ದಿವಸ ಮಳೆ ಬರಲಿಲ್ಲ ಅಂದ್ರೆ ನಾವೇನು ಖರ್ಚು ಮಾಡಿದ್ದೇವೆ ಎಲ್ಲ ಆ ಕಡೆ ಹೋಗಂಗದ ಸರ್. ಮತ್ತು ಮತ್ತೊಂದು ಸಮಸ್ಯೆ, ನೀರನ್ನು ಕಡಿಮೆ ಆಗಿದೆ ಭೂಮಿಯಲ್ಲಿ. ಇವಾಗ ಕಬ್ಬಿಗೆ ನೀರು ಬಿಡ್ಬೇಕಂದ್ರೆ ಈ ಕಡೆ ಇದು ಹತ್ತಿ ಒಣಗ್ತಾ ಇದೆ, ಹತ್ತಿಗೆ ಬಿಡ್ಬೇಕಂದ್ರೆ ಕಬ್ಬು ಒಣಗ್ತಾ ಇದೆ. ಬೆಳಗಾವಿ ಭತ್ತ ಬೆಳೆಗಾರರು ಕಂಗಾಲು. ಇನ್ನು 4-5 ದಿನದಲ್ಲಿ ಮಳೆಯಾಗದಿದ್ರೆ ಬೆಳಗಾವಿಯ ರೈತರು ಬೀದಿಗೆ ಬೀಳಲಿದ್ದಾರೆ. ಶಹಾಪುರ, ಎಳ್ಳೂರು, ವಡಗಾಂವ್, ಧಾಮಣೆ ಭಾಗದಲ್ಲಿ ಮುಂಗಾರು ಮಳೆಯನ್ನೇ ನಂಬಿ ರೈತರು ಭತ್ತದ ಬಿತ್ತನೆ ಮಾಡಿದ್ದಾರೆ. 35,540 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಿದ್ದು ಮಳೆ ಬಾರದೆ ಬೆಳೆ ಒಣಗ್ತಿದೆ. ಎಕರೆಗೆ 50,000 ಖರ್ಚು ಮಾಡಿ ಬಿತ್ತನೆ ಮಾಡಿರೋ ರೈತರೆಲ್ಲ ಮಳೆಗಾಗಿ ಎದುರು ನೋಡ್ತಿದ್ದಾರೆ. 1 ಎಕರೆಗೆ 30,000 ರೂಪಾಯಿ ಎಲ್ಲ ಟ್ರ್ಯಾಕ್ಟರ್, ನೆಂಗ್ಲ, ಸಗಣ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಭತ್ತದ್ದು ಮತ್ತು ಇದು ಬಿತ್ತೋದು ಎಲ್ಲ ಖರ್ಚು ಆಗಿರ್ತೈತಿ. ಇಷ್ಟು ದುಡ್ಡು ನಮಗೆ ಸಿಕ್ಬೇಕಾದ್ರೆ ಇದು ಪರಿಸ್ಥಿತಿ ಬಂದೈತಿ. ಇದು ಒಣಗಿ ಮಳೆ ಇಲ್ಲಕ್ಕ ಸ್ವಲ್ಪ ಭತ್ತ ಬಂದೈತಿ, ಅದು ಎಲ್ಲ ಒಣಗಿ ಹೋಗಿರ್ತೈತಿ. ಇತರ ಮುಂದೆ ಮಳೆ ದೌಡಾದ್ರೆ ನಮಗೆ ಉಳಿತಿದ್ವು ಮತ್ತು ಎಡ್ಡೆ ಬೆಳೆ ಮಾಡ್ಕೊಂಡು ಉಳಿತೀವಿ. ಪಟ್ಟ ಮಳೆ ಆಗಲಿಲ್ಲ ಅಂದ್ರೆ ಟೋಟಲ್ ಲಾಸ್ ಆಗಿಬಿಡ್ತು. ರೈತರು ಎಲ್ಲ ಭಿಕ್ಷಾ ಬೇಡೋ ಪರಿಸ್ಥಿತಿ ಬರ್ದಿತ್ತಿದೆ. ಮುಂಗಾರು ಮಳೆ ರೈತನ ಬದುಕಿನಲ್ಲಿ ಆಟವಾಡ್ತಿದೆ. ಇಷ್ಟೊತ್ತಿಗೆ ತುಂಬಿ ತುಳುಕಬೇಕಿದ್ದ ನದಿ, ಹಳ್ಳ ಕೊಳ್ಳಗಳೆಲ್ಲ ಮಳೆಯಿಲ್ಲದೆ ಬರಿದಾಗ್ತಿವೆ. ಬೆಳೆ ಮಾತ್ರವಲ್ಲ, ಕುಡಿಯೋ ನೀರಿಗೂ ಹಾಹಾಕಾರದ ಆತಂಕ ಕಾಡ್ತಿದೆ. ಮಂಡ್ಯದಿಂದ ದಿಲೀಪ್, ಬೀದರ್ನಿಂದ ಸುರೇಶ್ ಜೊತೆ ಸಹದೇವ್, TV9 ಬೆಳಗಾವಿ.